Hi friends, welcome back to our YouTube ಚಾನಲ್. ನಾನು ಬಿ ಸಿ ಸಿ ಬ್ಯಾಂಕ್ದು ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಕಟ್ ಆಫ್ ಎಷ್ಟಿರ್ಬೋದು ಅಂತ ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಕ್ಕೋಸ್ಕರ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಮಧ್ಯಾಹ್ನ ಬಿ ಸಿ ಸಿ ಐ ಬ್ಯಾಂಕ್ದು ರಿಸಲ್ಟ್ ಬಂದಿದೆ. ಎಲ್ರಿಗೂ ಕೂಡ ಮೆಸೇಜ್ ಬಂದಿದೆ. ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ನಿಮಗೆ ಇಂಟರ್ವ್ಯೂಗೆ ಕಾಲ್ ಲೆಟರ್ ಕೂಡ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಅಟೆಂಡರ್ಗೆ ಒಂದು 70+ ಆಗ್ಬೋದು ಅಂತ. ಇನ್ನೂ 2 ಮಾರ್ಕ್ಸ್ ಜಾಸ್ತಿ ಹೋಗಿದೆ. ಅಟೆಂಡರ್ಗೆ 72 ಕಟ್ ಆಫು, ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ 116. ನೋಡ್ತಾ ಇರ್ಬೋದು, ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಾನು ಇಷ್ಟೊಂದು ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಅಟೆಂಡರ್ದು ನಿಮ್ಗೆ ಗೊತ್ತಿರೋ ಹಾಗೆ ಅಟೆಂಡರ್ ಇದ್ದಿದ್ದು 10 ಪೋಸ್ಟು, ಜೂನಿಯರ್ ಅಸಿಸ್ಟೆಂಟು 62 ಪೋಸ್ಟ್ ಇತ್ತು. ಮತ್ತು ಪೇಪರು ಅಷ್ಟೇ ತುಂಬ ಡಿಫಿಕಲ್ಟ್ ಇತ್ತು. ಮತ್ತು ಬ್ಯಾಂಕಿಂಗ್ 25 ಕ್ವಶನ್ ಕೊಡ್ತಾರೆ ಅಂತ ಎಲ್ಲರೂ ಹೋಗಿದ್ರೆ, ಬಟ್ ಅಲ್ಲಿ ನಮಗೆ ಸರ್ಪ್ರೈಸ್ ಆಗಿದ್ದು ಕರೆಂಟ್ ಅಫೇರ್ಸ್ 25 ಇತ್ತು. ಅದರಿಂದ ಕಟ್ ಆಫ್ ಕಮ್ಮಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಏನೇನಾಗಿದೆಯೋ ಗೊತ್ತಿಲ್ಲ. ಅಟೆಂಡರ್ ಮಾತ್ರ ಎಕ್ಸ್ಪೆಕ್ಟೆಡ್ ಏನಿತ್ತು ಅದೇ ಬಂದಿದೆ. ನಾನು ಕೂಡ ಎಕ್ಸಾಮ್ ಬರೆದಿದ್ದೆ. ನೋಡ್ತಾ ಇರ್ಬೋದು, 74 ಬಂದಿತ್ತು ನಂದು ಅಟೆಂಡರ್ದು. ಕಟ್ ಆಫ್ 72 ಇದೆ. ನೀವು ಈ ಥರ ವೆಬ್ಸೈಟಲ್ಲಿ ಮೊಬೈಲಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು, ನಂದು ಇಂಟರ್ವ್ಯೂ ಬಂದ್ಬಿಟ್ಟು 16ನೇ ತಾರೀಕಿದೆ, 2 ಗಂಟೆಗೆ. ಇನ್ನು ತುಂಬ ಇನ್ಸ್ಟ್ರಕ್ಷನ್ಸ್ ಇದೆ. ಆ ಇನ್ಸ್ಟ್ರಕ್ಷನ್ಸು ಹೇಳೋಣ ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಪ್ರಿಂಟ್ ತಗೊಂಡೆ. ನೋಡ್ತಾ ಇರ್ಬೋದು, ನಿಮ್ಗೆ ಈ ಥರ 2 ಕಾಪಿ ಬರುತ್ತೆ. ಇದರಲ್ಲಿ ನೀವು ನೋಡಬೇಕಾಗಿರೋದು ಇನ್ಸ್ಟ್ರಕ್ಷನ್ ಏನಂದರೆ, ನೀವು ಎಕ್ಸಾಮ್ಗೆ ಯಾವ ಥರ ID ಕಾರ್ಡ್ ತೊಗೊಂಡೋಗಿದ್ದೀವಿ, ಇದಕ್ಕೂ ಕಂಪಲ್ಸರಿ ID ಕಾರ್ಡ್ ತೊಗೊಂಡೋಗ್ಬೇಕು. ಮತ್ತು ಬೆಳಗ್ಗೆ 2 ಶಿಫ್ಟಲ್ಲಿ ನಡೆಯುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನಂದು ಮಧ್ಯಾಹ್ನ ಇದೆ 2 ಗಂಟೆಗೆ. ಬೆಳಿಗ್ಗೆ ಹೋಗೋರು 9 ಗಂಟೆಗೆ ಅಟೆಂಡ್ ಆಗಬೇಕಂತೆ. ಮತ್ತು ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾರಂತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅಂದರೆ ಡಾಕ್ಯುಮೆಂಟ್ಸ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಏನೇನು ಸಬ್ಮಿಟ್ ಮಾಡಿದ್ದೀರೋ ಅದೆಲ್ಲ ಒರಿಜಿನಲ್ ಇರಬೇಕಂತೆ. ಇಲ್ಲಾಂದರೆ ನಿಮಗೆ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಚಾನ್ಸ್ ಕೊಡಲ್ವಂತೆ. ಮತ್ತು ನೆಕ್ಸ್ಟು ಡೇಟು ಇಲ್ವಂತೆ. ಅವ್ರು ಹೇಳಿರೋ ಟೈಮಲ್ಲಿ ಮಾತ್ರ, ಅದು ಅರ್ಧ ಗಂಟೆ ಮುಂಚೆ ಹೋದರೆ ಮಾತ್ರ ಬಿಡ್ತಾರಂತೆ. ಮತ್ತು ಇನ್ನೂ ಸೂಚನೆಗಳು ತುಂಬ ಇದೆ. ಅದೇ ನಾನು ಹೇಳಿದ್ನಲ್ಲ, ಅದೇ ಥರ ಫಸ್ಟ್ ಪಾಯಿಂಟ್ ಬಂದು, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಮೂಲ ಪ್ರಮಾಣ ಪತ್ರಗಳು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಮಿತಿಯ ಮುಂದೆ ಇಡಬೇಕಂತೆ. ಆವಾಗ ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹರಾಗ್ತೀರಿ. ಮತ್ತು ಇನ್ನೊಂದು ಹೇಳಿದರೆ, ಎಲ್ಲನ 2 ಸೆಟ್ ಜೆರಾಕ್ಸು, ಅದು ಗೆಜೆಟೆಡ್ ಅಧಿಕಾರಿ ಅಂದರೆ ಬ್ಲೂ ಇಂಕ್ ಯಾರಿರುತ್ತೆ ಅವ್ರ ಹತ್ರ ನೀವು ಜೆರಾಕ್ಸ್ ಮಾಡಿಸ್ಕೊಂಡು ದೃಢೀಕೃತ ಪಡಿಸ್ಬೇಕು. ಅಂದರೆ ಅವ್ರ ಹತ್ರ ನೀವು ಒರಿಜಿನಲ್ಲು ಮತ್ತು ಜೆರಾಕ್ಸ್ 2 ತೊಗೊಂಡೋಗಿ ಕೊಟ್ಟರೆ, ನಾವು ಈ ಥರ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ಅವರು ನೋಡ್ಬಿಟ್ಟು ಸೈನು ಸೀಲು ಹಾಕ್ಕೊಡ್ತಾರೆ. ಅದು ಮತ್ತು ಯಾವುದೇ ರೀತಿ ಭತ್ಯೆ ನೀಡಲಾಗುವುದಿಲ್ಲ ಅಂತ ಹೇಳಿದರೆ, ಸಂದರ್ಶನಕ್ಕೆ ಗೈರು ಹಾಜರಾದವರಿಗೆ ಹಾಗೂ ಮೂಲ ದಾಖಲಾತಿಗಳನ್ನು ಸಲ್ಲಿಸಲು ವಿಫಲರಾದವರಿಗೆ ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ. ಅವರನ್ನು ಆಯ್ಕೆ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಇಲ್ಲಾಂದರೆ ನೀವು ಯಾವುದಾದ್ರೂ ಬೇರೆ ಜಾಬ್ ಸೆಲೆಕ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಬೇರೆ ಕಡೆ ಕೊಟ್ಟಿದ್ರೆ, ನೀವು ಕಂಪಲ್ಸರಿಯಾಗಿ ನೀವು ಇಸ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ನಂದು ಅದೇ ಪ್ರಾಬ್ಲಮ್ ಆಗಿದೆ. ಇವಾಗ ನಾನು BMTC ಕೊಟ್ಟಿದ್ದೀನಿ. ನೋಡಬೇಕು. ಅಲ್ಲಿ ಇವಾಗ ನನಗೆ 84,000 ಏನೋ ಕಟ್ಟಿಸ್ಕೋತಾರೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅಲ್ಲಿ 84,000 ಕೊಟ್ಟು ಡಾಕ್ಯುಮೆಂಟ್ಸ್ ಇಸ್ಕೊಂಡೋಗಿ ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಬರಬೇಕು. ಆ ಥರ ಪರಿಸ್ಥಿತಿ ಬಂದಿದೆ. ಮತ್ತು ಮಿಕ್ಕಿದು ಕನ್ನಡ ಭಾಷೆ ಮತ್ತು ಪರಿಜ್ಞಾನ ಅವಶ್ಯಕತೆವಾಗಿರುತ್ತೆ. ಅಂದರೆ ಇವ್ರು ಹೇಳಿರೋದು ನೋಡಿದ್ರೆ ಇಂಟರ್ವ್ಯೂ ಕನ್ನಡದಲ್ಲಿರುತ್ತೆ. ಯಾವುದೇ ರೀತಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಮತ್ತು ಸಂದರ್ಶನದ ಕೊಠಡಿಗೆ ಯಾವುದೇ ಪುಸ್ತಕ, ಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವಂತಿಲ್ಲ. ಮತ್ತು ಆಲ್ ಟಿಕೆಟ್ ಕಂಪಲ್ಸರಿ ತೊಗೊಂಡೋಗ್ಬೇಕು. ಮತ್ತು ಸಂದರ್ಶನಕ್ಕೆ ನಿಗದಿಪಡಿಸಿದ ಸಮಯಕ್ಕಿಂತ 30 ನಿಮಿಷ ಮುಂಚಿತವಾಗಿ ಹಾಜರಿರತಕ್ಕದ್ದು. ಸಂದರ್ಶನದ ದಿನಾಂಕ ಮತ್ತು ವೇಳೆ ಮಾರ್ಪಡಿಸುವುದು, ಮುಂದೂಡುವುದು ಅಥವಾ ರದ್ದುಪಡಿಸುವ ಅಧಿಕಾರವನ್ನು ಬ್ಯಾಂಕ್ ಹೊಂದಿದೆ. ಇಷ್ಟಿದೆ ಫ್ರೆಂಡ್ಸ್.
ನನಗೆ ಎಲ್ಲ ಇಷ್ಟ ಆಯಿತು. ಬಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಮಾಡಿದಾರಲ್ಲ, ಅದೊಂದು ಬೇಜಾರಾಯಿತು. ಏಕೆಂದರೆ ಇಂಟರ್ವ್ಯೂ ಆದಮೇಲೆ, ಸೆಲೆಕ್ಷನ್ ಆದಮೇಲೆ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅದರಲ್ಲೊಂದು ಅರ್ಥ ಇದೆ. ಸೊ ಇವ್ರು ಮುಂಚೆನೇ ಮಾಡ್ತಾಯಿದ್ದಾರೆ. ಏಕೆಂದರೆ ಮತ್ತೆ ಇಂಟರ್ವ್ಯೂ ಆದಮೇಲೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ರಿಜೆಕ್ಟ್ ಮಾಡೋದಕ್ಕಿಂತ ಇಲ್ಲೇ ರಿಜೆಕ್ಟ್ ಮಾಡೋಣ ಅಂತ ಅವ್ರ ಐಡಿಯಾ ಅನಿಸುತ್ತೆ, ಗೊತ್ತಿಲ್ಲ. ಇನ್ನೂ 10 ದಿನ ಟೈಮ್ ಇದೆ. ನೋಡಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಹೊಂಚ್ಕೊಳ್ಳಿ. ಸೊ ನಂತರ ಯಾರಾದರೂ BMTCಗೆ ಜಾಯಿನ್ ಆಗಿ ಇಂಟರ್ವ್ಯೂಗೆ ಬಂದಿರೋರಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಇಲ್ಲ ನನಗೆ ಟೆಲಿಗ್ರಾಮಲ್ಲಿ ಚಾಟ್ ಮಾಡಿ. ಸೊ ನೋಡೋಣ, ಹೋಗ್ಬಿಟ್ಟು ಕೇಳೋಣ. ಕೊಡ್ತಾರೆ 84,000 ಕಟ್ಟಿದ್ರೆ. ಬಟ್ 84,000 ಕಟ್ಟಬೇಕಲ್ಲ, ಅದೇ ಇರೋದು. ಇದು ಜಾಬ್ ಕನ್ಫರ್ಮ್ ಇಲ್ಲ, ಏನಿಲ್ಲ. ನಿಮಗೂ ಗೊತ್ತು ಇಂಟರ್ವ್ಯೂ ಯಾವ ಥರ ನಡೆಯುತ್ತೆ ಅಂತ. ಇದು ಇಂಟರ್ವ್ಯೂ ಥರನೇ, ಆದರೆ ಇಂಟರ್ವ್ಯೂ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಸೊ ನೋಡೋಣ, ಇಂಟರ್ವ್ಯೂ ಆದಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ, ಯಾವ ಥರ ಇತ್ತು, ಏನೇನು ಕೇಳಿದ್ರು ಅಂತ ಎಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಸೊ ಇನ್ನು ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳ್ಬೋದು, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ಆಯಿತಾ. ಸೊ ಇದಾಗಿತ್ತು ಫ್ರೆಂಡ್ಸ್. ಇದೋ ಒಂದು ಕಡೆ ಖುಷಿ ಐತೆ, ಏಕೆಂದರೆ 10 ಪೋಸ್ಟ್ ಇದ್ದಿದ್ದು. 10 ಪೋಸ್ಟಲ್ಲಿ ಇಂಟರ್ವ್ಯೂ ಅಂದರೆ 1:5 ಅಂದರೆ 50 ಜನ. ಸೊ ಯಾರ್ಯಾರ್ದೆಲ್ಲ ಇಂಟರ್ವ್ಯೂ ಬಂದಿದೆ ಅವರು ಟಾಪ್ 50 ಒಳಗಡೆ ಇದ್ದೀರಾ ಅಂತ ಅರ್ಥ. ಸೊ ಇದಾಗಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಜಾಬ್ ಖಂಡಿತ ಆಗುತ್ತೆ, ಹೋಗ್ಬಿಡ್ಬೇಡಿ, ತಲೆ ಕೆಡಿಸ್ಕೋಬೇಡಿ, ಓದಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್. ಯಾರ್ಯಾರ್ದೆಲ್ಲ ಇಂಟರ್ವ್ಯೂ ಬಂದಿದೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಟ್ಲೀಸ್ಟ್ ಎಕ್ಸಾಮ್ ಬರೆದಿದ್ದಕ್ಕೂ ಒಂಥರ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಇಂಟರ್ವ್ಯೂ ಬಂತಲ್ಲ, ಪರವಾಗಿಲ್ಲಪ್ಪ, ಅಂದರೆ ಅಷ್ಟೊಂದು ಡಿ ಕಟ್ಟಿ ಹೋಗ್ಬಿಟ್ಟು ಎಕ್ಸಾಮ್ ಬರೆದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಅದೊಂದು ಅಷ್ಟು ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ಇದೇ ರೀತಿ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಬರ್ತಾ ಇರ್ತವೆ. ಏನೇ ಇನ್ಫಾರ್ಮೇಷನ್ ಗೊತ್ತಾದರೂ ನಾನು ಖಂಡಿತ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.